GFC ಅವರ ಕಬಾಬ್ ಮ್ಯಾಜಿಕ್ ಪೌಡರ್ ಯೂಸ್ ಮಾಡಿಕೊಂಡು ನಾವು ತಂದೂರಿ ಹೇಗೆ ಮಾಡ್ಕೊಳೋದು ಅಂತ ನೋಡೋಣ ಬನ್ನಿ. 1 kg ಚಿಕನ್ಗೆ GFC ಅವ್ರದ್ದು ಕಬಾಬ್ ಮ್ಯಾಜಿಕ್ ಪೌಡರ್ 1 ಪ್ಯಾಕೆಟ್ ಹಾಕಿದ್ರೆ ಸಾಕು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಉಪ್ಪು ಹಾಕೋದು ನೆಸೆಸಿಟಿ ಇಲ್ಲ, ಉಪ್ಪು ಅವರೇ ಹಾಕ್ಕೊಂಡಿರ್ತಾರೆ. ನಿಮಗೆ ಕಬಾಬ್ ತಿಂದು ಬೇಜಾರಾಗ್ತಾ ಇದ್ದರೆ ಕಬಾಬ್ ಥರ ಕಲಿಸ್ಬಿಟ್ಟಿದ್ರೆ ಆಮೇಲೆ ಮಕ್ಕಳು ನಮಗೆ ಕಬಾಬ್ ಬೇಡ ಅಂತ ಹಠ ಮಾಡಿದ್ರೆ ನೀವು ಅವ್ರಿಗೆ ಈ ಥರ ತಂದೂರಿಯಾಗಿ ಮಾಡಿಕೊಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಮಾಡಿದ್ರೆ ಪದೇ ಪದೇ ಅದೇ ಮಾಡ್ಕೊಂಡು ತಿಂತಾ ಇರ್ತೀರ. ಈ ಥರ ಗ್ರಿಲ್ ಸ್ಟ್ಯಾಂಡು ಒಲೆ ಮೇಲೆ ಇಟ್ಕೊಂಡಿರೋ ಚಿಕನ್ನ ಒಂದೊಂದಾಗಿ ಗ್ರಿಲ್ ಸ್ಟ್ಯಾಂಡ್ ಮೇಲೆ ಇಟ್ಕೊಂಡು ನೀವು ಸ್ವಲ್ಪ ಅದರ ಮೇಲೆ ಬೆಣ್ಣೆನ ಗಾರ್ನಿಷ್ ಮಾಡ್ತಾಯಿರಿ, ಇಲ್ಲಾಂದರೆ ಅದು ಗ್ರಿಲ್ ಸ್ಟ್ಯಾಂಡ್ಗೆ ಅಂಟ್ಕೊಂಡ್ಬಿಡುತ್ತೆ. ಗ್ರಿಲ್ ಸ್ಟ್ಯಾಂಡ್ಗೂ ಸ್ವಲ್ಪ ಬೆಣ್ಣೆ ಗಾರ್ನಿಷ್ ಮಾಡಿಬಿಟ್ಟು ಇಡಿ. ಆಮೇಲೆ ಸ್ವಲ್ಪ ಬೆಂದ ಮೇಲೆ ಅವಾಗವಾಗ ಅದನ್ನು ತಿರುವಾಗ್ತಾಯಿರಿ. ಎಲ್ಲ ಸೈಡು ಚೆನ್ನಾಗಿ ಸ್ವಲ್ಪ ಹೊತ್ತು ಬೇಯಿಸ್ಬೇಕು. ಸ್ಮೋಕಿ ಫ್ಲೇವರ್ ಕೊಡುತ್ತೆ. ನಿಮಗೆ ಹೋಟೆಲಲ್ಲಿ ತಂದೂರಿ ತಿಂತೀರಲ್ಲ ಅದೇ ಟೇಸ್ಟೇ ಕೊಡುತ್ತೆ. ಸ್ಮೋಕಿ ಆ್ಯಂಡ್ ಟೇಸ್ಟಿ ತಂದೂರಿ ಚಿಕನ್ ರೆಡಿ ಟು ಸರ್ವ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.